ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ಗೆಲ್ತಾನ ಅನ್ನುವಂಥ ಕುತೂಹಲದ ಪ್ರಶ್ನೆಗೆ ಸರ್ ಸದ್ಯಕ್ಕೆ ನಿಮ್ಮ ಹತ್ರ ಏನಾಗಿರ್ಬೋದು? ಹೀಗೂ ಉಂಟೆ ಅಂತ ಹೇಳಬೇಕಷ್ಟೆ. ಅಂದರೆ ನನಗೇನನ್ಸುತ್ತೆ ಅಂದರೆ ಗೆಲುವು ಕೊನೆಗೂ ನಾನು ಯಾರು ಗೆಲ್ಲಿ ಯಾರು ಸೋಲ್ಲಿ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಕೊನೆಗೆ ಅದು ಜನರಿಗೆ ಬಿಟ್ಟಿದ್ದು. ನನಗೆ ಗಿಲ್ಲಿ ತುಂಬ ಗೆಲುವಾಗಿ ಕಾಣಿಸ್ತಾನೆ. ಆ ಗೆಲುವು ಅವನ ಜೀವನದಲ್ಲಿ ಸದಾಕಾಲ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಜೊತೆಗೆ ನಿಮ್ಮ ಈ ವರ್ಷದ ಹೊಸ ಪ್ರಾಜೆಕ್ಟ್ ಸರ್ 2026 ವರ್ಷ ಆರಂಭ, ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ನಿಮ್ಮ ಮಾತುಗಳ ಮುಖಾಂತರ ಏನು ಹೇಳ್ತೀರಿ ಸರ್? ಈಗ ಹೊಸ ವರ್ಷ ಬಂದಿದೆ, ಸಂಕ್ರಾಂತಿ ಬಂದಿದೆ. ಸಂಕ್ರಾಂತಿ ಯಾವತ್ತೂ ಅಷ್ಟೇ ಭತ್ತ ತೂರುವಾಗ ಹೊಟ್ಟು ಅಂದರೆ ನಮ್ಮ ಒಳಗಿರುವಂಥ ಕಸವೆಲ್ಲವೂ ದೂರವಾಗಿ ಅನ್ನ ನೀಡಿದಂಥ ಭೂತಾಯಿಗೆ ನಾವು ನಮಿಸ್ತೀವಿ. ಆ ಥರ ನಾವು ನಮ್ಮ ಈ ಜೀವನಕ್ಕೆ, ನಮ್ಮ ಈ ಒಂದು ಪ್ರಕೃತಿ ನನಗೆ ಇಷ್ಟು ಒಳ್ಳೆಯ ಒಂದು ಬದುಕನ್ನು ಕೊಟ್ಟಿದೆ, ಇಷ್ಟು ಒಳ್ಳೆಯ ಒಂದು ಜೀವವನ್ನು ಕೊಟ್ಟಿದೆ ಅಂದರೆ ಅದನ್ನು ಪುರಿತಿಸ್ತಾ ನಾವು ಬದುಕೋಣ, ಹಾಗೂ ಹೊಸ ಕನಸುಗಳನ್ನು ಕಟ್ಟೋಣ. ಆದರೆ ಹೊಸ ಕನಸುಗಳು ಸಾಕಾರ ಆಗಬೇಕಾದ್ರೆ ಕಷ್ಟನೂ ಪಡಬೇಕಾಗುತ್ತೆ. ಕನಸು ನನಸಾಗೋದ್ರ ಕಡೆ ನಾವು ಹೋಗೋಣ ಅಂತ ಸರ್. ಫೈನಲ್ ಒಂದು ಪ್ರಶ್ನೆ, ನೀವು ಸೂಕ್ತ ಅನ್ನುವಂಥದ್ದಕ್ಕೆ ಕೇಳ್ತಾ ಇದ್ದೀನಿ, ಮತ್ತು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೋದನಂತ. ಈ ಇಡೀ ಜರ್ನಿ ಬಗ್ಗೆ, ಸ್ಪರ್ಧಾಳುಗಳ ಬಗ್ಗೆ ಮಾತಾಡಿದ್ರಿ. ಸುದೀಪ್ ಸರ್ ನಿರೂಪಣೆ ಶೈಲಿ ಮತ್ತು ಅಲ್ಲೇ ಆಗುವಂತಹ ಒಂದಿಷ್ಟು ಚರ್ಚೆಗಳು, ಅವರ ಮಾತುಗಳಿಗೆ ಸಿಗುವಂಥ ಸ್ಪಂದನೆಗಳು, ಅದು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂದರ್ಭಕ್ಕೆ ಆಗುವಂತಹ ಒಂದಿಷ್ಟು ಅಂದರೆ ಪರವಿರೋಧದ ಮಾತುಗಳು, ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅದು ಏನಾಗುತ್ತೆ ಅಂದರೆ ಕೆಲವು ವಿಷಯಗಳು, ಈಗ ಸುದೀಪ್ ಅವರು ಕೊನೆಗೂ ಅಲ್ಲಿ ಹೋಸ್ಟ್ ಮಾಡ್ತಿದ್ದಾರೆ. ಆ ಹೋಸ್ಟ್ ಮಾಡೋದ್ರ ಹಿಂದೆ ಒಂದು ಕೈ ಇದ್ದೇ ಇರುತ್ತೆ. ಅಂದರೆ ಇಡೀ ಒಂದು ಬಿಗ್ ಬಾಸ್ನ ಹೋಸ್ಟ್ ಮಾಡೋಕ್ಕೆ. ಬಟ್ ಅವ್ರು ಹೋಸ್ಟ್ ಮಾಡುವಂಥದ್ದು ಕೂಡ ಅಷ್ಟೇ, ಅವರು ಸರಿಯಾಗಿ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಆ ಥರದ ಮಾತುಗಳು ಬಲ್ಲಿಗೆ, ಯಾಕೆಂದರೆ ಅವರು 10 ಸರಿ ನೋಡ್ತಾರೆ. ಆಮೇಲೆ ನಮಗೇನಾಗುತ್ತೆ ಅಂದರೆ ಬರೀ ನಾವು 1 ಅವರ್ ನೋಡ್ತೀವಿ. ಆದರೆ ಸುದೀಪ್ ಅನ್ನುವಂಥ ಒಂದು ವ್ಯಕ್ತಿತ್ವ ಆ ಒಂದು ವಾರ ಆಗಿರುತ್ತಲ್ಲ, ಅದಷ್ಟನ್ನು ನೋಡಿ ಆ ಒಂದು ವಾರದಲ್ಲಿ ಮಾತಾಡಬೇಕಾದ್ರೆ ಬಹಳ ಬಹಳ ಕಷ್ಟ ಆಗುತ್ತೆ. ಬಟ್ ಅದನ್ನು ತುಲನೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟವಾದ ಕೆಲಸ. ನೀವು ವೈರುಧ್ಯಗಳು ಬಂದೇ ಬರುತ್ತೆ, ಅದು ಯಾರು ಮಾತಾಡಿದರೂ ಬರುತ್ತೆ. ನೀವು ಏನಂದರೆ ಈ ಕಾಲದಲ್ಲಿ ಗಾಂಧೀಜಿಯವರು ಇದ್ರೂ ವೈರುಧ್ಯ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಏನಾಗಿದೆ ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಎಲ್ಲ ವಿಷಯಗಳನ್ನು ನಾವು ನೋಡ್ತಾ ಹೋದರೆ ಪ್ರತಿಯೊಂದಕ್ಕೂ ಪ್ರಶ್ನೆಗಳನ್ನು ಹಾಕುವಂಥ ಜನಗಳೇ ಜಾಸ್ತಿ ಇದ್ದಾರೆ. ಆದರೆ ಉತ್ತರಗಳನ್ನು ಹುಡುಕೋರು ತುಂಬ ಕಡಿಮೆ. ನನಗೆ ಬಹಳ ಏನು ಅನ್ಸುತ್ತೆ ಅಂದರೆ ಸುದೀಪ್ ಅವರು ಯಾವುದೇ ಇದ್ರೂ ನೇರವಾಗಿ ಯಾವುದೇ ಇದ್ರೂ ವಿಷಯವನ್ನು ಬಹಳ ಕರೆಕ್ಟಾಗಿ ಮಾತಾಡ್ತಾರೆ. ಅದು ಕೆಲವು ಸರಿ ಆ ಮಾತು ಅಲ್ಲಿರುವಂಥ ಸಿಚುವೇಶನ್ಗೆ ಆಗಿರ್ತಾನೆ, ಯಾವುದು ಪರ್ಸ್ನಲ್ಲಾಗಿ ಸುದೀಪ್ ಅವರು ಮಾತಾಡಿರಲ್ಲ. ಅಲ್ಲಿ ನಡೆದ ಘಟನೆ ಮತ್ತು ಅಲ್ಲಿ ಆದಂತಹ ಸಂಗತಿಗಳ ಮೇಲೆ ಮಾತಾಡಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಮಾತಾಡಲಿಕ್ಕೆ ವಿಷಯ ಇರೋಲ್ಲ. ಹಾಗಾಗಿ ಅವರ ಕಾರ್ಯವನ್ನು ಮತ್ತು ಅವರು ಏನು ಅಲ್ಲ ಆ್ಯಂಕರಿಂಗ್ ಅಥವಾ ಆ ಇಡೀ ಇದನ್ನು ಹೋಸ್ಟ್ ಮಾಡ್ತಿದ್ದಾರೆ, ಅದನ್ನು ಸರಿಯಾಗಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅರುಣ್ ಸಾಗರ್ ಅವರ ಮಾತಾಗಿರ್ತಕ್ಕಂಥದ್ದು. ಇಡೀ ಒಂದು ಬಿಗ್ ಬಾಸ್ ಸೀಸನ್ನ ಜರ್ನಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ಸದ್ಯಕ್ಕೆ ತಮ್ಮ ಸಿನಿಮಾಗಳ ಬಗ್ಗೆ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9.